ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದೇವ್ರೆ, ನನ್ನ ಅತ್ತೆ ಮಾವನ್ ಮದ್ವೆ ದಿನ ಅಂತ ಎಲ್ರೂ ಖುಷಿಯಾಗಿದ್ವಿ. ಹೀಗೆಲ್ಲ ಆಯ್ತಲ್ಲ ದೇವ್ರೆ. ಭಕ್ತಿ ಶ್ರದ್ಧೆಯಿಂದ ಹರಕೆ ತೀರ್ಸೋಕೆ ದೇವಸ್ಥಾನಕ್ಕೆ ಹೋದ್ರೆ ಈ ರೀತಿ ಪರಿಸ್ಥಿತಿ ಬಂತಲ್ಲ ದೇವ್ರೆ. ನಮ್ ಭಕ್ತಿ ಪರೀಕ್ಷೆ ಮಾಡೋಕೆ ನೀವು ನಮ್ಮನ್ನ ಹೀಗ್ ಪರೀಕ್ಷೆ ಮಾಡಿದ್ರೆ ಹೇಗ್ ದೇವ್ರೆ? ಬೆಟ್ಟದ ಮೇಲೆ ಹೋಗಿ ದೇವ್ರ ದರ್ಶನ ಮಾಡಬೇಕು ಅಂತ ನಮ್ಮ ಮಾವ ಅನ್ಕೊಂಡಿದ್ದು ತಪ್ಪೇನು ಅಲ್ವಲ್ಲ? ಬೆಟ್ಟ ಹತ್ತೋದಕ್ಕೆ ಅವ್ರ ಆರೋಗ್ಯ ಬಿಡಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರ ಬೆಟ್ಟ ಹತ್ತಿದ್ರು ಅಂದ್ರೆ ಇದಕ್ಕಿಂತ ಅವ್ರ ಭಕ್ತಿಗೆ ಉದಾಹರಣೆ ಇನ್ನೇನ್ ಬೇಕು ದೇವ್ರೆ? ದೇವ್ರೆ, ಮಮ್ಮಿ ಒಂದ್ ಅರ್ಧ ಗಂಟೆ ಇರು ಪುಟ್ಟ, ಮನೆಗೆ ಹೋಗ್ತೀವಲ್ಲ. ನನ್ಗೆ ತುಂಬಾ ಹಸುವಾಗ್ತಿದೆ, ನನ್ಗೆ ಈಗ್ಲೇ ಬೇಕು. ಮಗು ಹಸು ಅಂತಿದ್ದಾನಲ್ಲಕ್ಕ, ಹೋಟೆಲ್ಗೆ ಹೋಗಿ ಏನಾದ್ರೂ ತಿನ್ಸ್ಕೊಂಡ್ ಬಾ. ಪರವಾಗಿಲ್ಲ ಬಿಡು ಐಶ್ವರ್ಯ, ಮಾವನ್ ಕಂಡೀಷನ್ ಏನು ಗೊತ್ತಾದ್ಮೇಲೆನೆ ಹೋಗ್ತೀವಿ. ಅದ್ ಗೊತ್ತಾಗೋದಕ್ಕೆ ಲೇಟ್ ಆಗುತ್ತಲ್ವಾ ಅಕ್ಕ? ಅಷ್ಟ್ರಲ್ಲಿ ಹೋಟೆಲ್ಗೆ ಹೋಗ್ ಬಂದ್ಬಿಡು. ಹೌದು ವೈದೇಹಿ, ಪಾಪ ಅವನು ಹಸು ಅಂತಿದ್ದಾನಲ್ಲ, ಕರ್ಕೊಂಡು ಹೋಗಿ ಏನಾದ್ರೂ ತಿನ್ಸು. ಸರಿ ಅತ್ತೆ. ಬಾರೋ. ಸದ್ಯಕ್ಕೆ ಇಲ್ಲಿ ಯಾರೂ ಇರಲ್ಲ, ಅತ್ತೆ ತಲೆನ ಕೆಡಿಸ್ಬೋದು. ಅನ್ಕೊಳ್ಳಿಲ್ಲ ಹೀಗಾಗುತ್ತೆ ಅಂತ ನಾನಂತೂ ಅನ್ಕೊಳ್ಳಿಲ್ಲ. ನೀವಂದ್ರೆ ಶ್ಯಾಮಗೆ ಗೌರವ ಇಲ್ದೆ ಹೋಗುತ್ತೆ ಅಂತ, ನೀವಂದ್ರೆ ಶ್ಯಾಮಗೆ ಲೆಕ್ಕನೇ ಇಲ್ದೆ ಹೋಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಶ್ಯಾಮಿಂದ ಮಾವಂಗೆ ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಚೆನ್ನಾಗಿ ಆರೋಗ್ಯವಾಗಿದ್ದ ಮಾವಂಗೆ ಹೀಗೆ ಐಸಿಯು ಅಲ್ಲಿರೋ ಕರ್ಮ ತಂದ್ಲು ಶ್ಯಾಮ. ಮಾವನ್ ಆರೋಗ್ಯ ಪರಿಸ್ಥಿತಿ ಶ್ಯಾಮಂಗ್ ಗೊತ್ತಿತ್ತು. ಅವರು ಬೆಟ್ಟ ಗುಡ್ಡ ಹತ್ಬಾರ್ದು ಅಂತ ಕೂಡ ಗೊತ್ತು. ಅಂಥ ಮನುಷ್ಯನ ಬೆಟ್ಟ ಹೇಗ್ ಹತ್ಸಿದ್ಲು ಅಂತ ನನಗ್ ಚೂರು ಅರ್ಥ ಆಗ್ತಿಲ್ಲ ಅತ್ತೆ. ಅದಲ್ದೆ ನೀವ್ ಬೇಡ ಅಂತ ಕೂಡ ಹೇಳಿದ್ರಿ. ಮಾವ ಬೆಟ್ಟ ಹತ್ತಕ್ ಹೋಗ್ಬಾರ್ದು ಅಂತ ಮನೆ ಹತ್ರನೇ ಹೇಳಿದ್ರಿ. ಆದ್ರೂ ಕೂಡ ಮಾವನ ಬೆಟ್ಟದ ಮೇಲೆ ಕರ್ಕೊಂಡು ಹೋದ್ಲು ಅಂದ್ರೆ ಶ್ಯಾಮ ನಿಮ್ ಅರಿಶಿನ ಕುಂಕುಮದ ಜೊತೆ ಆಡ್ತಿದ್ದಾಳ ಏನ್ ಕತೆ?
ಮದ್ವೆ ದಿನನೇ ಶ್ಯಾಮ ಹೀಗ್ ಮಾಡ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅತ್ತೆ, ಅನ್ಕೊಂಡೇ ಇರ್ಲಿಲ್ಲ. ಏನೋ ಯಾವ ಮುಹೂರ್ತದಲ್ಲಿ ಶ್ಯಾಮ ನಮ್ಮನೆ ಸೊಸೆ ಆದ್ಲೋ ಆ ಕ್ಷಣದಿಂದಾನೇ ನಮ್ಗೆಲ್ಲ ಕಷ್ಟನೇ. ಮದ್ವೆ ಆದ್ಮೇಲೆ ಮನೆಗ್ ಬರ್ತಿದ್ದ ಹಾಗೆ ದೊಡ್ಡ ಗಲಾಟೆನೇ ಆಯ್ತು. ಆವತ್ತಿಂದ ಇವತ್ತಿನವರೆಗೂ ಶ್ಯಾಮ ನಿಮ್ಗೆ ಎಷ್ಟು ನೋವು ಕೊಟ್ಟಿದ್ದಾಳೋ, ಎಷ್ಟು ಸಲ ನಿಮ್ಗೆ ಕೋಪ ಬರ್ಸಿದಾಳೋ ಅಂತ ನೀವೇ ನೆನಪು ಮಾಡ್ಕೊಳ್ಳಿ ಅತ್ತೆ. ಆ ರೀತಿ ಎಷ್ಟೇ ನೋವು ಕೊಟ್ರು, ಹಾಗೆ ಎಷ್ಟು ಸಲ ನಿಮ್ಗೆ ಕೋಪ ಬರ್ಸಿದ್ರು ಸಹಿಸ್ಕೋಬಹುದು ಅತ್ತೆ. ಆಮೇಲೆ ಅವಳನ್ನ ಕ್ಷಮಿಸಿದ್ರು ಆಯ್ತು. ಆದ್ರೆ ಹೆಣ್ಮಕ್ಳಿಗೆ ಅತ್ಯಂತ ಮುಖ್ಯವಾಗಿರೋ ಅರಿಶಿನ ಕುಂಕುಮದ ಜೊತೆ ಆಡಕ್ ನೋಡಿದ್ರೆ ಹೇಗ್ ಸಹಿಸ್ಕೋತೀರಾ ಅತ್ತೆ? ಹೇಗ್ ಕ್ಷಮಿಸ್ತೀರಾ ಹೇಳಿ? ಡಾಕ್ಟರ್ ಅವರೇ, ನಮ್ಮ ಮಾವಂಗೀಗ ಹೇಗಿದೆ? ಬ್ಲಡ್ ಬರೋ ತನಕ ಏನೂ ಹೇಳೋಕ್ಕಾಗಲ್ಲ ಮೇಡಮ್. ಅಂತೆ ನೀವ್ ಹೆದರಬೇಡಿ ಅತ್ತೆ. ಬ್ಲಡ್ ಕೊಟ್ಮೇಲೆ ಪ್ರಾಣಕ್ಕೆ ಅಪಾಯ ಇರೋದು ಸರಿ ಹೋಗುತ್ತಾ ಅಂತ ನೋಡೋಣ. ನೀವ್ ಧೈರ್ಯವಾಗಿರಿ ಅತ್ತೆ. ಅತ್ತೆ, ಅಲ್ಲಿ ನೋಡಿ ಶ್ಯಾಮ ಬರ್ತಿದ್ದಾಳೆ. ಈಗ ಅವಳಿಗೆ ಏನು ಹೇಳ್ಬೇಡಿ ಅತ್ತೆ. ಮನೆಗೆ ಹೋದ್ಮೇಲೆ ಮಾತಾಡೋಣ. ನಾನು ಎಷ್ಟು ಬೇಡ ಅಂದ್ರೂ ಕೂಡ ನಿಮ್ಮ ನೋವು ಅವಳ ಹತ್ರ ಮಾತಾಡ್ಸುತ್ತೋ ಏನೋ. ಶ್ಯಾಮಗೆ ಬೈಬೇಕು ಅಂತ ನಿಮ್ಗೆ ಅನ್ಸುತ್ತೋ ಏನೋ. ಆದರೂ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅತ್ತೆ, ಪ್ಲೀಸ್. ಅತ್ತೆ, ಮಾವ ಹೇಗಿದ್ದಾರೆ? ಪ್ರಜ್ಞೆ ಬಂತ? ಅವರಿಗಲ್ಲ, ನನಗ್ ಪ್ರಜ್ಞೆ ಬಂದಿದೆ. ನನ್ನ ಅರ್ಶನ ಕುಂಕುಮದ ಜೊತೆ ನೀನ್ ಆಟ ಆಡ್ತಿದೀಯ ಅಂತ ನನಗೆ ಪ್ರಜ್ಞೆ ಬಂದಿದೆ. ಏನ್ ಮಾತಾಡ್ತಾ ಇದ್ದೀರಾ ಅತ್ತೆ? ನಾನು ನಿಮ್ಮ ಅರ್ಶನ ಕುಂಕುಮ ಜೊತೆ ಆಡೋದು ಅಂದ್ರೆ ಏನು? ಬಾಯ್ ಮುಚ್ಚು.
ಮಾಡ್ಬೇಕಾದನ್ನೆಲ್ಲ ಮಾಡಿ ಏನು ಗೊತ್ತಿಲ್ಲದೆ ಇರೋ ತರ ಅಮಾಯಕಿ ತರ ಆಡ್ತಿದ್ಯಾ. ಅವ್ರ ಆರೋಗ್ಯದ ಪರಿಸ್ಥಿತಿ ಗೊತ್ತಿದ್ದು ಕೂಡ ಅವರನ್ನ ಬೆಟ್ಟದ ಮೇಲೆ ಯಾಕೆ ಕರ್ಕೊಂಡು ಹೋದೆ? ಮಾವನ್ನ ಬೆಟ್ಟದ ಮೇಲೆ ನಾನ್ ಕರ್ಕೊಂಡು ಹೋಗ್ಲಿಲ್ಲ ಅತ್ತೆ. ಮತ್ತೆ ನಾನ್ ಕರ್ಕೊಂಡು ಹೋದ್ನಾ? ಯಾರು ಕರ್ಕೊಂಡು ಹೋದ್ರೋ ಗೊತ್ತಿಲ್ಲ ಅತ್ತೆ. ನಾನ್ ಮಾತ್ರ ಕರ್ಕೊಂಡು ಹೋಗ್ಲಿಲ್ಲ. ಬೇಡ, ಇನ್ನೂ ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನಮ್ ಕಣ್ಣಾರೆ ನೋಡಿದ್ಮೇಲೂ ಕೂಡ ಇನ್ನೂ ಸುಳ್ಳು ಹೇಳಿ ನಮ್ಮನ್ನ ನಂಬಿಸೋ ಪ್ರಯತ್ನ ಮಾಡಬೇಡ. ದಿನ ದಿನಕ್ಕೂ ನನ್ ಮಾತಂದ್ರೆ ನಿನಗೆ ಲೆಕ್ಕ ಇಲ್ದಾಗ ಆಗೋಗಿದೆ. ನಾನ್ ಯಾವುದು ಬೇಡ ಅಂತೀನೋ ನೀನು ಅದನ್ನೇ ಮಾಡ್ತಿದೀಯ. ಮಾವನವರು ಬೆಟ್ಟ ಹತ್ತೋದ್ ಬೇಡ ಅಂದಿದ್ದೆ, ಆದ್ರೂ ಅವರನ್ನ ಕರ್ಕೊಂಡು ಹೋದೆ. ಅದರಿಂದಾನೆ ಇವತ್ತು ಅವ್ರ ಜೀವ ಹೋಗೋ ಪರಿಸ್ಥಿತಿ ಬಂದಿದೆ. ಚೇಚೆ, ಅಂಥದ್ದು ಏನೂ ಆಗಲ್ಲ ಅತ್ತೆ. ಆಗುತ್ತೋ ಇಲ್ವೋ ಅಂತ ಹೇಳೋದಕ್ಕೆ ನೀನೇನ್ ದೇವ್ರೂ ಅಲ್ಲ, ಡಾಕ್ಟರೂ ಅಲ್ಲ. ಈಗಷ್ಟೇ ಡಾಕ್ಟರ್ ಹೇಳಿದ್ರು ಚಾನ್ಸಸ್ 50-50 ಅಂತ. ಈ ರೀತಿ ಮಾತನ್ನ ಕೇಳಿ ತಡ್ಕೊಳ್ಳೋದು ಒಬ್ಳು ಹೆಂಡ್ತಿಗೆ ಎಷ್ಟು ಕಷ್ಟ ಅಂತ ಒಂದ್ಸಲ ಯೋಚನೆ ಮಾಡು. ಯೋಚನೆ ಮಾಡಲ್ಲ ಇವಳು, ಅಂಥದ್ದೇನು ಯೋಚನೆ ಮಾಡಲ್ಲ. ಬೇರೆಯವರ ಕಷ್ಟ ಸುಖದ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡಲ್ಲ. ಅವಳು ಅಂದ್ಕೊಂಡಿದ್ದನ್ನ ಮಾಡೇ ಮಾಡ್ತಾಳೆ. ಅದರಿಂದ ಬೇರೆಯವ್ರಿಗೆ ಏನಾದ್ರೂ ಪರವಾಗಿಲ್ಲ, ಬೇರೆಯವ್ರ ಜೀವನ ಏನಾಗೋದ್ರೂ ಪರವಾಗಿಲ್ಲ. ನೀವು ತಪ್ಪು ತಿಳ್ಕೊತಾ ಇದ್ದೀರಾ ಅತ್ತೆ. ನಾನಂಥದ್ದು ಏನೂ ಮಾಡಿಲ್ಲ. ನಾನಂಥವಳಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಏನ್ ಅರ್ಥ ಮಾಡ್ಕೊಳ್ಳೋದು? ಹಾ, ನೀನ್ ಮಾಡಿರೋದಕ್ಕೆ, ನೀನು ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಏನಿನ್ನು ಇಲ್ಲೇ ನಿಂತಿದ್ಯಾ? ಅತ್ತೆನೆ ಹೇಳಿದ್ರಲ್ಲ ನಿನ್ ಮುಖ ನೋಡಕ್ಕೂ ಕೂಡ ಅಸಹ್ಯ ಆಗ್ತಿದೆ ಅಂತ. ಇಲ್ಲಿಂದ ಈಗ್ಲೇ ಹೊರಡು. ಹೊರಟೋಗು ಅಂತ ಹೇಳ್ತಿದ್ರು ನಿನಗೆ ಅರ್ಥ ಆಗ್ತಿಲ್ವಾ? ನಿಮ್ಮನ್ನ ಈ ರೀತಿ ಪರಿಸ್ಥಿತಿಯಲ್ಲಿ ಬಿಟ್ಟು ಹೇಗ್ ಹೋಗ್ತೀನಿ ಅತ್ತೆ? ಮಾವ ಬೇಗ ಹುಷಾರಾಗ್ಲಿ ಅಂತ ದೇವ್ರ ಕುಂಕುಮನೂ ತಂದಿದ್ದೀನಿ. ನಿಜವಾಗ್ಲೂ ನೀನು ನನ್ನ ಅರ್ಶನ ಕುಂಕುಮ ಕಾಪಾಡಬೇಕು ಅಂತ ಅನ್ಕೊಂಡಿರೋಳಾಗಿದ್ರೆ, ನಿಜವಾಗ್ಲೂ ನೀನು ಮಾವನವ್ರಿಗೆ ಕೇಡಾಗಬಾರ್ದು ಅಂತ ಬಯಸೋಳಾಗಿದ್ರೆ ಇಲ್ಲಿಂದ ಹೊರಟೋಗು. ನನ್ನ ಕಣ್ಣು ಮುಂದೆಯಿಂದ ದೂರ ಹೊರಟೋಗು.
ನಿಂತ್ಕೊಂಡು ಅತ್ತೆನ ಇರಿಟೇಟ್ ಮಾಡ್ತಿದ್ಯಾ? ಸುಮ್ನೆ ಹೋಗು, ದೂರ ಎಲ್ಲಾದ್ರೂ ಹೊರಟು ಹೋಗು. ಅತ್ತೆ ಕಷ್ಟನ ಅರ್ಥ ಮಾಡ್ಕೊಂಡು ಹೋಗು. ಸರಿ, ಹೊರಟು ಹೋಗ್ತೇನೆ. ಈ ಕುಂಕುಮ ಮಾವಂಗೆ. ಶ್ಯಾಮ, ಮಾವಂಗೆ ನಾನೇ ಹಚ್ತೀನಿ, ನೀನ್ ಮನೆಗೆ ಹೋಗು. ಹೋಗು ಶ್ಯಾಮ, ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಇಲ್ಲಿಂದ ಹೊರಟೋಗು. ಮೇಡಮ್, ಜಾಸ್ತಿ ಹೊತ್ತಿಲ್ಲಿ ಇರಬಾರ್ದು, ಹೊರಗಡೆ ಹೋಗಿ. ಸರಿ ಸಿಸ್ಟರ್. ಓಕೆ. ನಿಮ್ ಮಾವ ಹೇಗಿದಾರಮ್ಮ? ಪ್ರಜ್ಞೆ ಬಂತ? ಇನ್ನೂ ಬಂದಿಲ್ಲ ಅತ್ತೆ. ಮೇಡಮ್, ಬ್ಲಡ್ ತಗೊಂಡು ಬಂದ್ರಾ? ಅವ್ರಿನ್ನೂ ಬಂದಿಲ್ಲ ಡಾಕ್ಟರ್. ಬೇಗ ತಗೊಂಡು ಬರೋದಕ್ಕೆ ಹೇಳಿ ಮೇಡಮ್, ಅರ್ಜೆಂಟ್. ಹಾಂ ಸರಿ. ಅರುಣ್, ಅಖಿಲ್ಗೊಂದ್ಸರಿ ಕಾಲ್ ಮಾಡು. ಬ್ಲಡ್ನ ಬೇಗ ತರೋಕೆ ಹೇಳು. ಮಾಡ್ತೀನಿ ಅದಕ್ಕೆ. ಹಲೋ ಅಖಿಲ್, ಬ್ಲಡ್ ತಗೊಂಡು ಆದಷ್ಟು ಬೇಗ ಬಾ. ನಿನಗೋಸ್ಕರನೇ ವೇಟಿಂಗ್. ಹಾಂ ಹಾಂ, ಆನ್ ದ ವೇ ಅಂತೆ, 5 ಮಿನಿಟ್ಸಲ್ಲಿ ಬರ್ತಾನೆ. ಹಾಂ. ಸಿಸ್ಟರ್ ಸರ್, ತಗೊಳ್ಳಿ, ಬ್ಲಡ್ ತಂದಿದ್ದೀನಿ.